ನಮಸ್ಕಾರ, ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡ್ತಿರುವಂಥ ಒಂದೇ ಒಂದು ಕ್ವಶನ್ ಏನಪ್ಪ ಅಂತಂದರೆ, RCB ಟಿಕೆಟನ್ನು ಆಫ್ಲೈನ್ ಹಾಗೆ ಆನ್ಲೈನ್ನಲ್ಲಿ ಹೇಗೆ ಪರ್ಚೇಸ್ ಮಾಡೋದು, ಅದು ಕೂಡ ಆಫ್ಲೈನ್ ಅಂತ ಬಂದಾಗ ಈಗ ನಮ್ಮ ಬೆಂಗಳೂರು ಜನರು ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಹೋಗಬೇಕಾಗತ್ತೆ. ಸೊ ಯಾವಾಗ ಹೋಗಬೇಕು, ಎಷ್ಟೊತ್ತಿಗೆ ಟಿಕೆಟ್ ಕೊಡ್ತಾರೆ, ಎಷ್ಟು ಹೊತ್ತು ಕೊಡ್ತಾರೆ ಅನ್ನುವಂಥ ವಿಚಾರ ಈಗ ಎಲ್ಲ RCB ಅಭಿಮಾನಿಗಳಲ್ಲಿ ಕಾಡ್ತಿರುವಂಥ ಒಂದೇ ಒಂದು ಪ್ರಶ್ನೆ. ಹಾಗಾದರೆ ಆಫ್ಲೈನ್ ಟಿಕೆಟ್ ಯಾವಾಗ ಕೊಡ್ತಾರೆ, ಎಷ್ಟೊತ್ತಿಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಜೊತೆಗೆ RCB ಅಭಿಮಾನ ಯಾವ ರೀತಿಯಾಗಿದೆಯೋ, ಕ್ರೇಜ್ ಯಾವ ರೀತಿಯಾಗಿದೆಯೋ, ಅದೇ ರೀತಿ RCB ಟಿಕೆಟ್ ದರ ಕೂಡ ಹೆಚ್ಚಾಗ್ತಾನೆ ಇದೆ. ಇದೊಂದು ರೀತಿಯಾಗಿ ದಂಧೆ ರೀತಿ ಕನ್ವರ್ಟ್ ಆಗಿದೆಯಾ ಅನ್ನುವಂಥದ್ದು ಕೂಡ ಬರುತ್ತೆ. ಯಾಕಂತಂದರೆ RCB ಪ್ರೈಸ್ ಯಾವ ರೀತಿಯಾಗಿದೆ ಅನ್ನೋದು ಬಹುಶಃ ನೀವೆಲ್ಲರೂ ಕೂಡ ನೋಡ್ತಾ ಇರ್ಬೋದು. ಹೈಯೆಸ್ಟ್ ಪ್ರೈಸ್ ಅನ್ನುವಂಥದ್ದೇ ಇರುವಂಥದ್ದು RCB ಟಿಕೆಟಲ್ಲಿ. ಸೊ ಹಾಗಾದರೆ RCB ಟಿಕೆಟ್ ಬಗ್ಗೆ ಒಂದಷ್ಟು ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈಗ RCB ಟಿಕೆಟ್ ಅನ್ನುವಂಥ ವಿಚಾರ ಬಂದಾಗ, ಆನ್ಲೈನ್ ಅಂತ ಬಂದಾಗ, ಮೊದಲನೇದಾಗಿ ನಿಮಗೆ ಆನ್ಲೈನಲ್ಲಿ ಬರುವಂಥದ್ದು ನಾವಿ ಒಂದು ವೆಬ್ಸೈಟಲ್ಲಿ. ಸೊ ನಾವಿ ವೆಬ್ಸೈಟಲ್ಲಿ ನೀವು RCB ಟಿಕೆಟನ್ನು ಪಡ್ಕೊಳ್ಬೋದು. ಆದರೆ RCBಯ ಟಿಕೆಟ್ ದರ ಅದೇ ರೀತಿಯಾಗಿರುತ್ತೆ. ಅದಾದ ಮೇಲೆ ನಿಮಗೆ ಅಫಿಷಿಯಲ್ ಪೇಜಲ್ಲೂ ಕೂಡ RCB ಟಿಕೆಟನ್ನು ಪರ್ಚೇಸ್ ಮಾಡ್ಬೋದು. ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, RCB ಈಗ ಟಿಕೆಟ್ ರಿಲೀಸ್ ಮಾಡ್ತು ಅಂತಂದ್ರೂ ಕೂಡ ಕೆಲವು ನಿಮಿಷಗಳಲ್ಲಿ ಎಲ್ಲವೂ ಕೂಡ ಸೋಲ್ಡ್ ಔಟ್ ಆಗೋಗ್ಬಿಡತ್ತೆ. ಇನ್ ಕೇಸ್ ನಿಮಗೆ ಟಿಕೆಟ್ ಇದೆ ಅಂತ ತೋರಿಸಿದ್ರು ಕೂಡ ನೀವು ಯಾವಾಗ ಬುಕ್ಕಿಂಗ್ ಮಾಡ್ತಿರೋ ಆವಾಗ ನಿಮಗೆ ಎರರ್ ಅಂತ ಬರೋದಾಗಿರ್ಬೋದು, ನೆಟ್ವರ್ಕ್ ಇಶ್ಯೂ ಅಂತ ಬರೋದಾಗಿರ್ಬೋದು, ಅಥವಾ ಬ್ಲ್ಯಾಂಕ್ ಸ್ಕ್ರೀನ್ ಬರೋದಾಗಿರ್ಬೋದು. ಈ ರೀತಿಯಾಗಿ ಆಗುತ್ತೆ. ಸೊ RCB ಟಿಕೆಟ್ ಆನ್ಲೈನಲ್ಲೇ ನಾವು ತಗೋತೀವಿ ಅಂತ ನೀವು ವೆಯ್ಟ್ ಮಾಡ್ತಾ ಇದ್ರೆ ಸೊ ನಿಮಗೆ ತುಂಬ ಕಷ್ಟ ಆಗುತ್ತೆ. ಯಾಕಂತಂದರೆ ಕೆಲವು ನಿಮಿಷಗಳಲ್ಲೇ ಎಲ್ಲವೂ ಕೂಡ ಸೋಲ್ಡ್ ಔಟ್ ಆಗೋಗ್ಬಿಡುತ್ತೆ. ಹಾಗಾದರೆ ನಿಮ್ಮದೊಂದು ಪ್ರಶ್ನೆ ಬರ್ಬೋದು, ಆಫ್ಲೈನ್ ಟಿಕೆಟನ್ನು ನಾವು ಪರ್ಚೇಸ್ ಮಾಡ್ಬೋದಾ ಅಂತ. ಯಾಕಂತಂದರೆ ಈಗ ಟಿಕೆಟ್ಗಳ ರೇಂಜ್ ನಾವು ನೋಡೋದಾದರೆ 2300ರಿಂದ ಹಿಡಿದು 5800 ತನಕ ಕೂಡ ಇದೆ. ಅದೇ ಇನ್ ಕೇಸ್ ನಿಮಗೆ CSK ಹಾಗೆ RCB ನಡುವಿನ ಮ್ಯಾಚನ್ನು ನೋಡಬೇಕು ಅಂತಂದರೆ ನಿಮಗೆ 2999 ಹಾಗೆ ಸ್ಟಾರ್ಟ್ ಆಗುವಂಥದ್ದು. ಅದು ನಿಮಗೆ 13,000 ಆಗ್ಬೋದು, 10,000 ಆಗ್ಬೋದು, 35,000 ತನಕ ಕೂಡ ಹೋಗುತ್ತೆ. ಅಲ್ಲಿ ತನಕ ರೇಂಜ್ ಇದೆ. ಈಗ ನಾರ್ಮಲ್ ಪೀಪಲ್ ಅಂದರೆ ಈಗ ಅಭಿಮಾನಿಗಳಾಗಿರ್ಬೋದು, ಯಾರಿಗೆ RCB ಮೇಲೆ ತುಂಬ ಪ್ರೀತಿ ಇದೆಯೋ ಅವರು ಏನು ಮಾಡೋದು ಅನ್ನೋಂಥ ಪ್ರಶ್ನೆ ಕೂಡ ಬರುತ್ತೆ. ಯಾಕಂತಂದರೆ ಆನ್ಲೈನಲ್ಲಿ ಮಾಡೋರು ಮಾಡ್ತಾರೆ, ಆದರೆ ಕೆಲವೊಂದಷ್ಟು ಜನರಿಗೆ ಆನ್ಲೈನ್ ನಾಲೆಜ್ ಇರೋದಿಲ್ಲ. ಆಫ್ಲೈನೇ ನಾನು ಖರೀದಿ ಮಾಡ್ತೀನಿ ಅಂತಂದರೂ ಕೂಡ ಟಿಕೆಟ್ ಪ್ರೈಸ್ ಈ ರೀತಿಯಾಗಿಟ್ಟರೆ ಅದು ಎಷ್ಟರ ಮಟ್ಟಿಗೆ ಸರಿ, ಕ್ರೇಜ್ ಇದೆ ಅನ್ನುವಂಥ ರೀತಿಯಲ್ಲಿ ಎಲ್ಲವೂ ಕೂಡ ಟಿಕೆಟ್ ಪ್ರೈಸ್ ಕೂಡ ಜಾಸ್ತಿ ಮಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ RCB ಅಭಿಮಾನಿಗಳು ಹೇಗೆ ಟಿಕೆಟನ್ನು ಪರ್ಚೇಸ್ ಮಾಡೋದು ಕೂಡ ಅಂತ ಒಂದು ಕಡೆ ಬರುತ್ತೆ. ಇನ್ನು ನೀವು ಕೇಳ್ಬೋದು, ಟಿಕೆಟ್ ಪ್ರೈಸ್ ಸರಿ, ನಾನು ಪ್ರೈಸ್ ಎಷ್ಟೇ ಇದ್ರೂ ಪರವಾಗಿಲ್ಲ, ಆಫ್ಲೈನಲ್ಲಿ ನಾನು ತಗೋತೀನಿ ಅಂತಂದರೆ ನಿಮಗೆ ಆಫ್ಲೈನಲ್ಲೂ ಕೂಡ ಟಿಕೆಟ್ ಸಿಗೋದಿಲ್ಲ. ಸ್ನೇಹಿತರೆ, ಹೌದು, ನೀವು ಇನ್ ಕೇಸ್ ಚಿನ್ನಸ್ವಾಮಿ ಸ್ಟೇಡಿಯಂನ ಹತ್ರ ಹೋಗಿ ಪೂರ್ತಿ ದಿನ ವೆಯ್ಟ್ ಮಾಡಿದ್ರೂ ಕೂಡ ಅದು ಸಾಧ್ಯ ಇಲ್ಲ. ಈ ಹಿಂದೆ ಆಫ್ಲೈನ್ ಟಿಕೆಟನ್ನು ಕೊಡ್ತಾ ಇದ್ರು, ಆದರೆ ಈ ಬಾರಿ ನಾವು ನೋಡೋದಾದರೆ ಕೇವಲ ಅನ್ಬಾಕ್ಸ್ ಇವೆಂಟ್ಗೆ ನಿಮಗೆ ಆಫ್ಲೈನ್ ಟಿಕೆಟ್ ಸಿಕ್ಕಿತ್ತು. ವುಮೆನ್ಸ್ ಪ್ರೀಮಿಯರ್ ಲೀಗಕ್ಕೂ ಕೂಡ ಆಫ್ಲೈನ್ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಆನ್ಲೈನಲ್ಲಿ ನಿಮ್ಗೆ ನೋಡ್ಬೋದು, ಒಂದಷ್ಟು ಗೂಗಲ್ ವೆಬ್ಸೈಟ್ಗಳಲ್ಲಿ ನೋಡ್ಬೋದು, ಇಷ್ಟು ಗೇಟ್ ನಂಬರಲ್ಲಿ 10 ನಿಮಿಷ ಕೊಡ್ತಾರೆ, ಅರ್ಧ ಗಂಟೆ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಅದೆಲ್ಲವೂ ಕೂಡ ಸುಳ್ಳು. ಈ ಬಾರಿ ಆಫ್ಲೈನ್ ಟಿಕೆಟ್ ನಿಮಗೆ ಎಲ್ಲೂ ಕೂಡ ಸಿಗಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನೀವು ಗಂಟೆಗಟ್ಟಲೆ ನಿಂತರೂ ಕೂಡ ಆಫ್ಲೈನ್ ಟಿಕೆಟ್ ಸಿಗಲ್ಲ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಸೊ ನಿಮ್ಮ ಪ್ರಕಾರ ಈ ರೀತಿ ಮಾಡೋದು ಎಷ್ಟು ಸರಿ ಸ್ನೇಹಿತರೆ? ಆಫ್ಲೈನ್ ಟಿಕೆಟ್ ಕೊಡದಿರೋದಾಗಿರ್ಬೋದು ಅಥವಾ ಪ್ರೈಸನ್ನು ಜಾಸ್ತಿ ಮಾಡೋದಾಗಿರ್ಬೋದು, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆನ್ಲೈನ್ ಟಿಕೆಟ್ ಮೊರೆ ಹೋಗ್ತೀರಾ? ಆನ್ಲೈನ್ ಟಿಕೆಟ್ಗೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ? RCB ಮ್ಯಾಚನ್ನು ನೀವು ಗ್ರೌಂಡ್ಗೆ ಹೋಗಿ ವೀಕ್ಷಣೆ ಮಾಡ್ತೀರಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ಜೊತೆಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. RCB ಮ್ಯಾಚ್ ಆಗಿರ್ಬೋದು, IPL ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ. ಸೊ ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಂದಷ್ಟು ಜನರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ. ಯಾಕಂತಂದರೆ ತುಂಬ ಜನ ಚಿನ್ನಸ್ವಾಮಿ ಸ್ಟೇಡಿಯಂನ ಹತ್ರ ಹೋಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಒಂದಷ್ಟು ಜನರಿಗೆ ಈ ಮಾಹಿತಿ ಸಿಗಲಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.